ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಪಾರ್ಟ್ 2 ಆಗಿರುತ್ತೆ ನನ್ನ ಬರ್ಡೇ ಸೆಲೆಬ್ರೇಷನ್. ಎಲ್ಲಿಗಪ್ಪ ಹೋಗ್ತಾ ಇದ್ದೀರಾ ಅಂದರೆ ಬನ್ನಿ ತೋರಿಸ್ತೀನಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀರ ಅಂದರೆ ನಾನು, ಧೃತಿ ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾವು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಲೇಪಾಕ್ಷಿ. ಸೊ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಗರುಡ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಹೋದ್ವಿ, ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಬಿಸಿಲು, ನೀವೇ ನೋಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ನಂದಿ ಹತ್ರ ಬಂದ್ವಿ. ಫಸ್ಟು ನಂದಿ ನೋಡಿ, ಗರುಡ ನೋಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು, ತಿರುಗಿ ಮತ್ತೆ ರಿಟರ್ನ್ ಬರಬಾರ್ದಂತೆ. ಸೊ ಅದಕ್ಕೆ ನಾವು ಫಸ್ಟ್ ನಂದಿಗೆ ಹೋದ್ವಿ. ನೋಡಿ ಅಲ್ಲಿ ಲೇಪಾಕ್ಷಿ ಅಂತ ಎಷ್ಟು ಚೆನ್ನಾಗಿ ಬರೆದಿದೆ ಅಲ್ವಾ. చూడడా హాయ్ చెప్పు, హాయ్ కిస్ ఇచ్చి. అక్కడ నుంచి బాగా ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ಯಾರೆಲ್ಲ ನೋಡಿಲ್ಲ, ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಇಷ್ಟ ಆದರೆ ಅಷ್ಟು ಸೊ ನೋಡ್ಕೊಬೋದು. ಸೊ ಈ ಥರ ಡಿಸೈನ್ ಗಂಟೆ ಮತ್ತು ಇನ್ನೇನು ಶಂಖ ಥರ ಏನೋ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಫ್ರೆಂಡ್ಸ್. ಧೃತಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಈಗ ನಾವೆಲ್ಲಪ್ಪ ಹೋಗ್ತಾರೆ ಅಂದರೆ ನಂದಿ ಆದಮೇಲೆ ಗರುಡನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇದು ಪಾರ್ಕಿಂಗ್ ಸೆಕ್ಷನ್ ಆಗಿರುತ್ತೆ. ಸೊ ಇದು ಎಂಟ್ರನ್ಸ್. ಸೊ ಅಲ್ಲಿ ನಾವು ಪೇ ಮಾಡಬೇಕಾಗುತ್ತೆ, 10 rupees ಚಾರ್ಜ್ ಮಾಡ್ತಾರೆ. ನೋಡಿ ನಾವು ತೊಗೊತಾ ಇದ್ವಿ ಟಿಕೆಟು. ಸೊ ಪ್ಲೇಸ್ ಈ ಥರ ಇರುತ್ತೆ, ಜ್ಯೂಸು ಸ್ನ್ಯಾಕ್ಸು ಎಲ್ಲ ಇರುತ್ತೆ. ಸೊ ಈ ಥರ ನೀರು ಕೂತ್ಕೊಬೋದು, ಚೆನ್ನಾಗಿದೆ ಪ್ಲೇಸು. ಏನಾದರೂ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು, ಬಟ್ ಅಲ್ಲಿ ಅಲೋ ಮಾಡಲ್ಲ. ಔಟ್ಸೈಡ್ ಫುಡ್ ನಾಟ್ ಅಲೌಡ್. ಅಲ್ಲೇ ತೊಗೊಂಡು ಅಲ್ಲೇ ತಿನ್ಬೋದು ಅಷ್ಟೇ. ಸೊ ನಾವು ಮೆಟ್ಲಿಗೆ ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆ ಬಿಸಿಲಲ್ಲಿ ನಮ್ಮ ಹಸ್ಬೆಂಡಿಗೆ ಕೊಂಡು ಹೋಗ್ಬೇಕಾ ಅಂದರೆ ಹೌದು ಹೋಗಬೇಕು ಅಂದೆ. ಸೊ ತುಂಬ ಕಲೆಕ್ಷನ್ಸ್ ಇತ್ತು. ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಅದು ತುಂಬ ದೊಡ್ಡ ಅನಿಸು. ನಾನು ಅಷ್ಟು ದುಡ್ಡು ಹಾಕಲ್ಲ. ಸೊ ನೋಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಹೋಗ್ತಾಯಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಸೊ ಹಾಗೆ ಹೋಗ್ತಾ ಇಲ್ಲಿ ಒಬ್ಬರು ಪೇಂಟಿಂಗ್ ಮಾಡ್ತಾಯಿದ್ರು ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ಲಾಗಿ. ಒಬ್ಬರಿಗೆ 300 ಚಾರ್ಜು. ಸೊ ಆ ಹುಡುಗ ಕೂತಿದ್ದಾರಲ್ಲ ಚೇರ್ ಮೇಲೆ, ಆ ಹುಡುಗದು. ಸೊ ಈಗ ಸ್ವಲ್ಪ ಏನೋ ಡ್ರಾ ಮಾಡಿದ್ದಾರೆ. ಸೊ ಇಳಿದು ಬಂದಾದ್ಮೇಲೆ ನೋಡೋಣ ಎಷ್ಟು ಡ್ರಾ ಮಾಡಿರ್ತಾರಂತ. ಸೊ ಎಕ್ಕಾದ್ಮೇಲೆ ನೋಡ್ಬೋದು, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನ ಶಿವ ದೇವಸ್ಥಾನ ಇದೆ. ಸೊ ಹಾಗೆ ನೀವು ನೋಡ್ಬೋದು ಫುಲ್ಲು ಮನೆಯೆಲ್ಲ ಎಷ್ಟು, ಬಟ್ ನಿಜವಾಗ್ಲೂ ಆ ಕಲ್ಲುಗಳಲ್ಲಿ ಕೆತ್ತಿ ಈ ಕಂಬಿಗಳೆಲ್ಲ ಹಾಕಿದಾರಲ್ಲ, ಅದು ಗರುಡ ಹೋಗಿ ಇದು ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಧೃತಿ ಮತ್ತು ಅವರಪ್ಪ ಕೂತಿದ್ರು. ಸೊ ನೋಡಿ ಕಂಬಿಗಳು ಯಾವ ಥರ ಹಾಕಿದ್ದಾರೆ. ಸೊ ಬಿಳ್ದಿದ್ದಂಗೆ ಅದ್ರ ಮೇಲೆ ಹೋಗಿ ಅಭಿಷೇಕನೂ ನಡೆಯುತ್ತೆ ಶಿವರಾತ್ರಿ ಹಬ್ಬದ ದಿನ. ಸೊ ಗರುಡ ಹತ್ರ ಹೋಗೋಕ್ಕೂ ಕೂಡ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಯಾವಾಗೂ ಅಲೋ ಮಾಡಲ್ಲ. ಸೊ ನೇಚರ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಯಾರಾದರೂ ಒಂದು ಸತಿ ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಬಿಸಿಲು ಜಾಸ್ತಿ ಇರುತ್ತೆ ಈ ಮೇ, ಏಪ್ರಿಲ್, ಮಾರ್ಚ್ ಮಂತಲ್ಲೆಲ್ಲ. ಸೊ ನೋಡಿಕೊಂಡು ವಿಸಿಟ್ ಮಾಡಿ. ಸೊ ಯಾಕಂದರೆ ಇದು ಬೇಸಿಗೆಗಾಲ ಬೇರೆ ಅಲ್ವಾ. ಸೊ ಇನ್ನೇನು ಶಿವರಾತ್ರಿ ಸ್ಟಾರ್ಟ್ ಆದರೆ ಇನ್ನೂ ಇರೋಕ್ಕಾಗಲ್ಲ. ಸೊ ಇದೆಲ್ಲ ಕೆಳಗಡೆ ಪಾರ್ಕಿಂಗು. ಸೊ ನಾವು ಈ ಸೈಡ್ ಏನು ಹೋಗಿರಲಿಲ್ಲ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ದೇವಸ್ಥಾನ, ಬಟ್ ಅಲ್ಲೇನು ದೇವ್ರ ವಿಗ್ರಹ ಏನಿಕ್ಕಿಲ್ಲ. ಹಾಗೆ ನಾನು ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಹಾಗೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನೋಡಿ, ಅಲ್ಲಿ ಕೆರೆ ಬೇರೆ ಕಾಣಿಸ್ತಾ ಇದೆ. ಹಾಗೆ ಇದು ದೇವ್ರದ್ದು ಪಾದ. ಸೊ ಬೋರ್ಡ್ ಕೂಡ ಹಾಕಿದ್ದಾರೆ, ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರೆ ಕಾಣಿಸುತ್ತೆ ನೋಡಿ. ಸೊ ಹಾಕಿದ್ದಾರೆ. ಸೊ ನಾವು ಬರೋದಷ್ಟೇ ಕಂಪ್ಲೀಟೇ ಮಾಡಿಬಿಟ್ರು. ನಾವು ಹೋಗಿ ಒಂದು 10 ನಿಮಿಷ ಅಷ್ಟೇ ತಿರುಗಿ ರಿಟರ್ನ್ ಬಂದ್ವಿ. ಬಟ್ ತುಂಬ ಚೆನ್ನಾಗಿ ಸ್ಕೆಚ್ ಹಾಕಿದ್ದಾರೆ. ನಾವು ಹಾಕ್ಸ್ಬೇಕು ಧೃತಿದು ಅಂದ್ಕೊಂಡ್ವಿ. ಸೊ ಬೇಡ ಬಿಡು 300 ತುಂಬ ಆಯಿತು ಅಂದ್ಬಿಟ್ಟು
ಆಲ್ರೆಡಿ ತುಂಬ ಫೋಟೋಸ್ ಇದೆ ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ. ಸೊ ನೀವು ನೋಡ್ಬೋದು ಕೆಳಗಡೆ ಬಂದರೆ ತುಂಬ ವೆರೈಟೀಸ್ ಆಫ್ ಟಾಯ್ಸ್ ಇದೆ. ಇದೇನು ಬುಗುರಿ ಏನೋ ಇರಬೇಕು ಫ್ರೆಂಡ್ಸ್, ಮೇ ಬಿ ನಿಮ್ಗೆ ಗೊತ್ತಿರೋ ನಂಗೆ ಕಮೆಂಟಲ್ಲಿ ತಿಳಿಸಿ. ಡಮರುಗ ಅವೆಲ್ಲ ತುಂಬ ಚೆನ್ನಾಗಿತ್ತು. ಇದೊಂಥರ ನಾಯ್ಸ್. ನಾವು ತುಂಬ ಕಾಸ್ಟು ಏನು ತೊಗೊಂಡ್ರು 120 200 ಹಂಗೆ ಹೇಳ್ತಾಯಿದ್ರು. ಸೊ ಧೃತಿ ಹತ್ರ ತುಂಬಾ ಟಾಯ್ಸ್ ಇದೆ. ಇದು ಫೋನ್ಗೆ ಹಿಂದೆಗಡೆ ಅಟ್ಯಾಚ್ ಮಾಡೋ ಅಂಥದ್ದು. ಸೊ ತುಂಬ ವೆರೈಟೀಸ್ ಇದೆ. ಸೊ ಇದೊಂದು ವುಡ್ಡಲ್ಲಿ ಮಾಡಿದರು, ಒಂಥರ ಕಾರ್ ಥರ. ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿತ್ತು ಅನ್ನೊಂದು ಕ್ರಿಯೇಟಿವಿಟಿ. ಸೊ ಕೀ ಪಂಚು ಹಾಗೆ ಇದು ನೋಡಿ ಗರುಡದು ಸ್ಟ್ಯಾಚು ಅಂದರೆ ಇಕ್ಕೋದು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರಲ್ವ. ನಂಗೆ ಅದು ಇಷ್ಟ ಆಯಿತು. ಬಟ್ 500 ಏನೋ ಹೇಳಿದ್ರು. ಸೊ ಸುಮ್ಮನೆ ಆಗಿಬಿಟ್ಟೆ ನಾನು. ಸೊ ಧೃತಿಗೆ ಏನೇನು ತೊಗೊಂಡ್ವಿ ಅಂದರೆ ಒಂದು ಸ್ಪೆಕ್ಸು, ಕ್ಲಿಪ್ಸು ತೊಗೊಂಡ್ವಿ. ಸೊ ಕಲೆಕ್ಷನ್ಸ್ ಚೆನ್ನಾಗಿದೆ ಸ್ಪೆಕ್ಸು. ಹಾಗೆ ಸ್ವಲ್ಪ ಬಾಯಾರಿಕೆ ಆಗ್ತಿದೆ ಅಂತ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ ಫ್ರೆಂಡ್ಸ್. ತುಂಬ ವರ್ಸ್ಟ್ ಅನಿಸ್ತು. ಇದೇ ಕ್ಲಿಪ್ಸ್ ತೊಗೊಂಡಿದ್ದು ಧೃತಿಗೆ. ಸೊ ಅವ್ರೇನು ಮಾಡಿದರೆ ಕಹಿ ಮಾಡಿಬಿಟ್ಟಿದ್ರು, ಆರೆಂಜು ಅದೇನು ಮಾಡಿದ್ರೂ ಗೊತ್ತಿಲ್ಲ. ಹಾಗೆ ಧೃತಿಗೆ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸಿ. ಸೊ ನೋಡ್ಬೋದು ನೀವು ಗರುಡ ಯಾವ ಥರ ಕಾಣಿಸ್ತಾ ಇದೆ ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹಾಗೆ ಹ್ಯಾಂಡ್ ಕ್ರಾಫ್ಟು ಇದಕ್ಕೆ ಹೋಗ್ತೀವಿ, ಅಲ್ಲೇ ಇದೆ ಪಾರ್ಕ್ ಹತ್ರನೇ. ಸೊ ನೀವು ಅಲ್ಲಿ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ತುಂಬ ವೆರೈಟೀಸ್ ಇದೆ. ಸೊ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗರುಡ ಹೇಳ್ಬೇಕಂದ್ರೆ. ಸೊ ಈ ಥರ ಎಂಟ್ರೆನ್ಸ್ ಹೋದ್ವಿ. ಸೊ ನೀವು ನೋಡ್ಬೋದು, ನಿಮ್ಗೇನಾದರೂ ಶೋಕೇಶ್ಗೆ ಏನಾದರೂ ಅರೇಂಜ್ ಮಾಡೋಕ್ಕೆ ಏನಾದರೂ ಬೇಕಂದರೆ ಸೊ ಇಲ್ಲಿಗೆ ಬಂದಾಗ ನೀವು ಬೈ ಮಾಡ್ಬೋದು. ಸೊ ಈ ಥರ ಸೈಕಲ್ ನಾವು ಧೃತಿಗೆ ತುಂಬ ಹುಡುಕಿದ್ವಿ ಆನ್ಲೈನಲ್ಲೆಲ್ಲ. ಸೊ ಅಲ್ಲಿಗೆ ಹೋಗಿದ್ರೆ ಸಿಗ್ತಾಯಿತ್ತು ನಮಗೆ. ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಂದ ಲೇಪಾಕ್ಷಿಗೆ. ಇದು ನಾನು ಸೆಕೆಂಡ್ ಟೈಮ್ ಏನೋ ಹೋಗಿರೋ ಅಂಥದ್ದು. ಆಗಿದೇನು ಇರಿಲ್ಲ. ಸೊ ನಾನು ಹೋಗಿದ್ದು ಒಂದು 2 to 3 ಇಯರ್ಸ್ ಬ್ಯಾಕು. ಸೊ ನೋಡಿ ಆಗ ಎಲ್ಲ ಬಾಂಬ್ ಹಾಕೋದಾಗಿರ್ಬೋದು, ಆನೆಗಳಾಗಿರ್ಬೋದು, ಗಣೇಶ ವಿಗ್ರಹಗಳು, ತುಂಬ ವೆರೈಟೀಸ್ ಆಫ್ ಟಾಯ್, ಬೊಂಬೆ ಆಡ್ಸೋದು, ಹಾಡೇ ಇದೆಲ್ಲ. ಸೊ ನಮ್ಮ ಅಪ್ಪು ಸರ್ದು. ಸೊ ಎಲ್ಲ ವೆರೈಟೀಸ್. ಇದೊಂದು ಛತ್ರಿ ಎಷ್ಟು ಕ್ಯೂಟಾಗಿದೆ ಅಂದರೆ ಎಲ್ಲ ಥರ ವೆರೈಟೀಸ್ ಇದೆ. ಬಟ್ ಸ್ವಲ್ಪ ಏನಂದರೆ ಏನು ತೊಗೊಂಡ್ರು 150 250 ಆ ಥರನೇ ಹೋಗುತ್ತೆ. ಕಮ್ಮಿ ಅಂತಾಗಲ್ಲ. ಸ್ಟಾರ್ಟಿಂಗ್ ಆದರೆ 150. ಇವೆಲ್ಲ ಆದರೆ ಚಿಕ್ಕ ಚಿಕ್ಕ ಐಟಮ್ಸ್ ಇದೆಯಲ್ಲ, ಇದೊಂದು ಬಂದು 50 ರುಪೀಸು. ಸೊ ನಾನು ಟ್ರೈ ಮಾಡಿದೆ ಚೆನ್ನಾಗಿರ್ತೇನೋ ನನಗೆ ಅಂತ. ಬಟ್ ಚೆನ್ನಾಗಿರಲಿಲ್ಲ. ನೋಡಿ ಛತ್ರಿ ಸಾಕಾಗಿದೆ ಅಲ್ವಾ ಮಗುಗೆ. ಬಟ್ ನಾವೇನು ತೊಗೊಂಡಿಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ ಆಲ್ರೆಡಿ ಎಲ್ಲ ಥರ ಇದೆ ಧೃತಿ ಹತ್ರ. ಅವಳು ಆಡೋದೇನೋ ಸುಮ್ಮನೆ ಇದು ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಇದು ಕೀ ಪಂಚ್. ಆ ಛತ್ರಿ ಬಂದು 120 ರುಪೀಸ್. ಸೊ ಇದು ಗೊತ್ತಲ್ಲ, ಬುಗುರಿ ಥರ ತೀರಿಸೋ ಅಂಥದ್ದು, ಅಂದರೆ ಫ್ಲವರ್ ಇದು. ಸೊ ಹ್ಯಾಂಡ್ಗೆ ಹಾಕ್ಕೊಳೋದು ಪ್ರತಿಯೊಂದು ನೋಡಿ, ಅದು ಎಗ್ ಮಾಡಲ್ ಆಗಿ ಆ ಥರ ಇದೆ. ಬಟ್ ಅದು ಓಪನ್ ಮಾಡಿದ್ರೆ ಏನೋ ಒಂದು ಟಾಯ್ ಇದೆ, ಅದು 40 ರುಪೀಸು. ಸೊ ವುಡ್ ವರ್ಕ್ ತುಂಬ ಚೆನ್ನಾಗಿದೆ ಹ್ಯಾಂಡ್ ಕ್ರಾಫ್ಟ್ದು. ಮನೆಗೇನಾದರೂ ಬೇಕಂದ್ರೂ ತೊಗೊಬೋದು. ಇದು ನೋಡಿ ಫ್ರೆಂಡ್ಸ್ 1200 ಅಂತೆ. ಏನೋ ಕಬ್ಬಿಣದಲ್ಲೇನೋ ಮಾಡಿರೋ ಅಂಥದ್ದು. ಅದು ತುಂಬ ವೆಯ್ಟ್ ಇತ್ತು ಎತ್ತಕ್ಕೋದ್ರೆ. ಸೊ ಇನ್ನೇನಕ್ಕೆ ಮತ್ತೇನಾದರೂ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದೇ. ಸೊ ತುಂಬ ವೆರೈಟೀಸ್ ಆಫ್ ಇದೆ. ನಾನು ನಿಮಗೋಸ್ಕರ ಅಂತಲೇ ಫುಲ್ ಕ್ಯಾಪ್ಚರ್ ಮಾಡಿದ್ದು, ಅವ್ರ ಹತ್ರ ಕೇಳಿ. ಸೊ ಅವರು ಏನಕ್ಕೆ ಆ ಥರ ವೀಡಿಯೋ ಮಾಡ್ಕೊತಾ ಇದ್ದೀರ ಅಂದಾಗ ಹೇಳಿದೆ, ಈ ಥರ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಅಂದಾಗ ಸೊ ಓಕೆ ಅಂದರು. ಸೊ ನೋಡಿ ಆಗ ನಾವು ಥ್ರೆಡ್ಡಲ್ಲೆಲ್ಲ ಹಿಂಗೆ ಎಳ್ದು ಆಡ್ತಾ ಇದ್ವಲ್ಲ. ಸೊ ಅದು ಇದು ಎಲ್ಲ ಥರ ಆಗ ಓಲ್ಡನ್ ಡೇಸಲ್ಲೆಲ್ಲ ಆಡೋವಂಥದ್ದು. ಇದು ಫೋನು ಅಷ್ಟೇ, ಈ ಥರ ನಂಬರ್. ಬಟ್ ಅದು ವರ್ಕ್ ಆಗುತ್ತಂತೆ ಫ್ರೆಂಡ್ಸ್. ಅದು ನನಗೆ ಗೊತ್ತಿಲ್ಲ. ಫ್ಯಾಷನ್ಗೆ ಅಂತ ಕೇಳಿದೆ, ಇಲ್ಲ ಅದು ವರ್ಕ್ ಆಗುತ್ತೆ. ಸೊ ಅದಕ್ಕೇನೋ ಸಿಮ್ಮು ಅದೇನೇನೋ ಹೇಳಿದ್ರು. ಸೊ ನನಗೇನು ಕ್ಲಾರಿಟಿ ಗೊತ್ತಿಲ್ಲ. ಸೊ ಎಲಿಫೆಂಟ್ಸು ಎಲ್ಲ ಚೆನ್ನಾಗಿತ್ತು. ಬುದ್ಧದು ಕೀ ಪಂಚಸ್ ಕೂಡ ಇದೆ. ಹಾಗೆ ಮಿರರು. ನಾನೊಂದು ಪಾಕೆಟ್ ಮಿರರ್ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಬಂದು 150 ರುಪೀಸ್. ಇಲ್ಲಿದೆ ನೋಡಿ. ಬಟ್ ಚೆನ್ನಾಗಿದೆ ಅದು. ಬಟ್ ನಾವು ಆಫ್ಲೈನ್ ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋದಾಗ ಮಾಮೂಲಿ ಶಾಪಲ್ಲಿ ತುಂಬ ಕಮ್ಮಿ ಪ್ರೈಸ್ ಸಿಗುತ್ತೆ. ಬಟ್ ಈ ಹೊರಗಡೆ ಹೋದಾಗ ಏನಾದರೂ ಏನಂತಾರೆ ಮೆಮರಿಗೆ, ಇಲ್ಲಾಂದರೆ ಏನಾದರೂ ಗುರುತು ಅಂತ ಹೇಳ್ತೀವಲ್ಲ, ಸೊ ಆ ಥರ. ಸೊ ವಿಗ್ರಹಗಳಾಗಿರ್ಬೋದು ಎಲ್ಲ ಥರ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಸೊ ಏನಾದರೂ ವಿಸಿಟ್ ಮಾಡಲೇಬೇಕು ಅಂದ್ಕೊಂಡೆ ಒಂದು ಸತಿ ಪ್ಲೀಸ್ ಇಲ್ಲಿಗೆ ವಿಸಿಟ್ ಮಾಡಿ. ತುಂಬ
ಇಷ್ಟ ಅನಿಸುತ್ತೆ, ಹಾಗೆ ಯೂನಿಕ್ ಆಗಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡ್ಬಂದ್ವಿ. ನನ್ನ ಮಗಳು ಹೊಡಿತಾ ಇದ್ಲು ನನಗೆ ಏನಾದ್ರು ತಿನ್ನೋಕೆ ಬೇಕು ಅಂತ. ಸೊ ನಮ್ಮ ಹಸ್ಬೆಂಡ್ ಭೇಲ್ಪುರಿ ತಂದರು, ತುಂಬ ಚೆನ್ನಾಗಿತ್ತು ಭೇಲ್ಪುರಿ. ಅದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ಪಾರ್ಕಿಂಗ್ ಹತ್ರ ಆದರೆ ಸಿಕ್ಕಾಪಟ್ಟೆ ಕೋತಿಗಳು. ಲಾಸ್ಟ್ ಟೈಮ್ ನಾವು ಹೋದಾಗ ಪೂಜೆ ಮಾಡಿಸಿದ್ವಿ ಫ್ರೆಂಡ್ಸ್. ಆ ಪೂಜೆ ತೆಂಗಿನಕಾಯಿ ಆ ಕೋತಿ ಕಿತ್ಕೊಂಡೋಯ್ತು. ಏನೋ ಒಳ್ಳೇದು ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಸೊ ಈ ಥರ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಬೇಕು. ಸೊ ಆ ಕಡೆ ಪಾರ್ಕಿಂಗ್ ಇದೆ ಕೆಳಗಡೆ, ಸೊ ಆ ಕಡೆ ಎಲ್ಲ ಪಾರ್ಕ್ ಇದೆ ಈ ಕಡೆ. ಆಗ ನಾನು ಇವಾಗ ಫ್ರೆಂಡ್ಸ್ ಚಿಕ್ಕ ಮಗು ಇದ್ದಾಗ ಇಂದನೂ ಈ ದೇವಸ್ಥಾನ ಅದೇ ಥರ ಇದೆ. ಸೊ ಈ ಬಾಗಿಲಂತೂ ಎಷ್ಟು ಗಟ್ಟಿ ಇದೆ ಅಂದರೆ ಸಿಕ್ಕಾಬಟ್ಟೆ. ಸೊ ಇದು ಎಂಟ್ರೆನ್ಸು. ಸೊ ಈ ಕಡೆ ಎಲ್ಲ ಸ್ಟೆಪ್ ಹಾಕ್ಸ್ಕೊಂಡು ಹೋದರೆ, ಸೊ ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ಒಂದು ಕಂಬ ಒಂದೇ ಒಂದು ಇಂಚಿನ ಮೇಲೆ ಇದೆ, ಅಂದರೆ ಗ್ಯಾಪ್ ಇದೆ ನೋಡಿ, ಎಷ್ಟು ಗ್ಯಾಪ್ ಇದೆ. ಆ ಕಡೆ ಲಾಸ್ಟ್ ಒಂದೇ ಒಂದು ಚೂರು ಸುಮ್ಮನೆ ಹಿಂಗೆ ತಗಲಾಕೊಂಡಿದೆ ಅಷ್ಟೇ. ಬಟ್ ಎಷ್ಟೋ ವರ್ಷಗಳಿಂದ ಇದೆ ಅಂತೆ ಇದು. ಸೊ ಅವರು ಟ್ರೈ ಮಾಡ್ತಾಯಿದ್ರು. ಸೊ ನಿಮಗೂ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈ ಕಡೆ ಬರುತ್ತೆ, ಆ ಕಡೆ ಲಾಸ್ಟ್ ಒಂದೇ ಒಂದು ತುದಿಯಲ್ಲಿ ಒಂದು ಚೂರಿದೆ. ಸೊ ಅವರು ಟ್ರೈ ಮಾಡ್ತಾನೇ ಇದ್ದರು, ಬಟ್ ವರ್ಕ್ ಆಯಿತು ಅದು. ಸೊ ಅದಾದಮೇಲೆ ನೋಡ್ಬೋದು ಈ ಕಂಬನೇ. ಸೊ ಈ ಕಡೆ ಎಲ್ಲ ಟ್ರೈ ಮಾಡ್ತಾಯಿದ್ರು, ಎಲ್ಲರೂ ಕ್ಯೂರಿಯಸ್ಸಾಗಿ ನೋಡ್ತಾಯಿದ್ರು. ಆ್ಯಕ್ಚುಲಿ ದೇವ್ರ ಮಹಿಮೆನೋ ಏನೋ, ಬಟ್ ನೋಡಿ ಅಷ್ಟು ಗಟ್ಟಿಯಾಗಿದೆ. ಸೊ ಹಾಗೆ ನಿಮ್ಗೊಂದು ಇಲ್ಲಿ ಮ್ಯಾಜಿಕ್ ನೋಡಿಸ್ತೀನಿ. ಇಲ್ಲೊಂದು ಬೊಂಬೆ ಕಣ್ಣು ಎಲ್ಲ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ನಾವು ಎಲ್ಲೋದ್ರೂ ಆ ಬೊಂಬೆ ನಮ್ಮನ್ನು ನೋಡೋ ಥರನೇ ಇರುತ್ತೆ. ಸೊ ಅಲ್ಲಿರೋರು ನಂಗೆ ಹೇಳಿದ್ದು, ನಾನು ಅಬ್ಸರ್ವ್ ಮಾಡಿದೆ. ನೋಡಿ ಈಗ ನಾನು ಇಲ್ಲಿ ಫೋನ್ ತಂದರೆ ಸೊ ನನ್ನೇ ನೋಡ್ತಾಯಿದೆ, ಮತ್ತು ತಿರ್ಗಾ ನಾನು ರಿಟರ್ನ್ ಹೋಗ್ತೀನಿ, ತಿರ್ಗಾ ಆಗ ನನ್ನೇ ನೋಡೋ ಥರ ಇರುತ್ತೆ. ಸೊ ಬೇಕಾದರೆ ನೋಡಿ ನೀವು ನೋಡಿ, ಮತ್ತೆ ನಾನು ಅಬ್ಸರ್ವ್ ಮಾಡ್ತೀನಿ, ತಿರ್ಗಾ ಆ ಬೊಂಬೆ ನನ್ನೇ ನೋಡ್ತಾ ಇದೆ. ಸೊ ಅದು ಅಲ್ಲಿರೋವಂಥ ಯೂನಿಕ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಮ್ಯಾಜಿಕ್ಕು ಇಲ್ಲ ದೇವ್ರು ಇದ್ದಾರೆ ಅನ್ನೋ ನಂಬಿಕೆ. ಸೊ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಆಗ ಶಿಲೆಗಳಂತೂ ಒಂದೊಂದು ಸಕ್ಕತ್ತಾಗಿತ್ತು ಹೇಳ್ಬೇಕಂದ್ರೆ. ನೃತ್ಯ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು. ಸೊ ನೋಡ್ಬೋದು, ಅದು ಬಂಡೆಗಳನ್ನ ಅಷ್ಟು ದಪ್ಪ ಬಂಡೆನ ಎಷ್ಟು ಶಿಲೆ ಥರ ಮಾಡೋದು ಅಷ್ಟು ಈಸಿ ಕೆಲಸನೂ ಅಲ್ಲ. ಸೊ ಈ ಥರ ಇರುತ್ತಲ್ವ ಬಂಡೆ, ಸೊ ಅದನ್ನು ಕೆತ್ತಿ ಎಲ್ಲ ಮಾಡೋದಷ್ಟೇ ಈ ಕಾಲದಲ್ಲಿ ತುಂಬಾ ಕಷ್ಟ ಈ ಥರ ಎಲ್ಲ ಕಟ್ಟೋದು. ಸೊ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾಗದೇವತೆ ಏನೋ ಇದೆ ಶಿವನ ಲಿಂಗ ಹತ್ರ. ಸೊ ಹಾಗೆ ಅದನ್ನು ಮುಗಿಸ್ಕೊಂಡು ಬಂದರೆ ಈ ಕಡೆ ಗಣಪತಿ ಇತ್ತು. ಹಾಗೆ ಧೃತಿನ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ, ಕಲ್ಯಾಣ ಮಂಟಪಗಳು ಎಲ್ಲ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಹಾಗೆ ಯಾವ ಥರ ಇದೆ ನೋಡಿ ಕಲ್ಲಲ್ಲಿ. ಎಂಟ್ರೆನ್ಸ್ ಈಗ ಎಲ್ಲ ನಾವು ಇಕ್ತೀವಲ್ಲ ಮದುವೆಲೆಲ್ಲ ಶಿಲಾಬಾಲಿಕೆಗಳು ಒಂದೆಲ್ಲ, ಸೊ ಆ ಥರ ಎಂಟ್ರೆನ್ಸ್ಗೆಲ್ಲ ಏನೇನೋ ಕೆತ್ತಿದ್ದಾರೆ. ಸೊ ಇದು ನೋಡ್ಬೋದು ಕಲ್ಲಲ್ಲಿ ಎಷ್ಟು ಡಿಫ್ರೆಂಟ್ ಇದೆ, ಒಂದೇ ಕಲ್ಲಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಕೆತ್ತಿದ್ದಾರೆ ನೋಡಿ. ಯೂನಿಕ್ ಆಗಿದೆ ಅಲ್ವಾ? ಕೆತ್ತಿರೋರ್ಗಂತೂ ಹ್ಯಾಟ್ಸ್ ಆಫ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಯಾರೆಲ್ಲ ವಿಸಿಟ್ ಮಾಡಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಧೃತಿ ನೋಡಿ ಆಟ ಆಡ್ತಾ ಇದ್ದಲ್ಲಿ, ಅವಳಿಗೇನೋ ಒಂಥರ ಖುಷಿ, ಬಟ್ ಎಲ್ಲೂ ಅಳೋದು ಆ ಥರ ಏನು ಮಾಡಿಲ್ಲ. ಸೊ ಹಾಗೆ ಎಂಟ್ರೆನ್ಸ್ ಆದ್ವಿ ನಾವು. ಈ ಕಡೆ ಒಂದು ಶಿವಲಿಂಗ ಕೂಡ ಇದೆ. ಸೊ ನೀವು ನೋಡ್ಬೋದು ಅಲ್ಲೂ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದು ದೇವಸ್ಥಾನ, ದೇವರಿರುವಂಥದ್ದು. ಸೊ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಕಾಲುಗಳಂತೂ ಸುಟ್ಟೋಗ್ತಾಯಿದ್ವು. ಹಾಗೆ ನೀವು ನೋಡ್ಬೋದು ದೇವರದು, ಈ ದೇವ್ರ ಪಾದ ಏನಿದೆ ಅದರಲ್ಲಿ ನಾವು ನೀರು ಎಷ್ಟು ತೆಗೆದ್ರೂ ಇನ್ನೂ ತುಂಬ್ತಾನೆ ಇರುತ್ತೆ. ಸೊ ನಾನು ಟ್ರೈ ಕೂಡ ಮಾಡಿದ್ದೀನಿ. ಆ ದೇವ್ರ ನೀರು ಕೂಡ ಕಣ್ಣಿಗೆ ಹೊತ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಮ್ಮ ಹಸ್ಬೆಂಡು ಅಮ್ಮನ ಎತ್ಕೊಂಡಿದ್ರು. ನೀವು ನೋಡ್ಬೋದು ಆಗಿನ ಕಾಲದ ತಟ್ಟೆಗಳಂತೆ ಇವು. ಸೊ ಯಾವ ಥರ ಕೆತ್ತಿದ್ದಾರೆ, ಅದ್ರ ಮೇಲೆ ಊಟ ಮಾಡೋರಂತೆ ಫ್ರೆಂಡ್ಸ್. ಸೀರಿಯಸ್ ಆಗಿ ನೋಡಿ, ಇಲ್ಲೇ ಎಲಿಫೆಂಟ್ ಎಲ್ಲ ಸಕ್ಕತ್ತಾಗಿ ಕೆತ್ತಿದಾರಲ್ವ.
ನಂಗೆ ಇಷ್ಟ ಆಯಿತು ಎಲಿಫೆಂಟ್. ಹಾಗೆ ಹೋಗ್ತಾ ಇದ್ವಿ, ಇವರೆಲ್ಲ ಸ್ಟೂಡೆಂಟ್ಸ್ ಟ್ರಿಪ್ಪಿಗಂತ ಬಂದಿದ್ದರು. ಸೊ ನೀವು ನೋಡ್ಬೋದು ಅಳಿಗುಳಿ ಮನೆ ಅಂತ ಹೇಳ್ತಾರೆ ಆಗ ಆಡೋರು. ಸೊ ಇಲ್ಲಿಂದ ನೀಟಾಗಿ ಕಾಣಿಸ್ತಾ ಇತ್ತು ಗರುಡ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೂ ತೋರ್ಸೋಣ ಅಂದ್ಬಿಟ್ಟು. ಸೊ ಅದಾದಮೇಲೆ ಇದೊಂದು ಮಗು ಇದೆ ಫ್ರೆಂಡ್ಸ್, ನೋಡ್ಬೋದು ನೀವು ಹೆಂಗೆ ಓಡಾಡ್ತಿದೆ, ಒಬ್ಬನೇ ಓಡಾಡ್ತಾ ಇದ್ದಾನೆ. ಅದರಲ್ಲಿ ಎಲ್ಲರೂ ಕಿಡಿಸ್ತಾಯಿದ್ರು. ಏನಕ್ಕೆ ಕಿಡಿಸ್ತಾಯಿದ್ದಾರೆ ಅಂತ ಹೋದರೆ, ಸೊ ರಷ್ಯಾ ಅವರು ಲೇಪಾಕ್ಷಿನ ನೋಡಬೇಕು ಅಂತ ಬಂದಿದ್ದರು. ಸೊ ಇವರೆಲ್ಲ ಸ್ಟೂಡೆಂಟ್ಸು. ಸೊ ಯಾವ ಸ್ಕೂಲ್ ಏನೂ ಗೊತ್ತಿಲ್ಲ. ಸೊ ಇವರೆಲ್ಲ ಸ್ಟೂಡೆಂಟು. ಸೊ ಬಂದಿದ್ದರು. ಸೊ ನಾವು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹಾಗೆ ರಷ್ಯಾ ಅವರು ಕೂಡ ನನ್ನ ಜೊತೆ ಸೊ ಫೋಟೋ ತೆಗೆಸ್ಕೊಂಡ್ರು, ಹಾಗೆ ವೀಡಿಯೋ ಕೂಡ ನಿಂತ್ಕೊಂಡ್ರು. ನಂಗೆ ತುಂಬಾ ಖುಷಿಯಾಯಿತು. ಸೊ ಇದು ಬಂದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ಈ ಕಡೆ ಪಾರ್ಕಿಂಗ್ ಕುತ್ಕೊಬೋದು, ತಿನ್ಬೋದು, ಏನು ಬೇಕೋ ಮಾಡ್ಕೊಬೋದು. ಆ ಕಡೆ ವಾಶ್ರೂಮ್ ಕೂಡ ಇದೆ. ಸೊ ಕೆಳಗೆ ಡೌನ್ಗೆ ಹೋಗಬೇಕು. ನಾವು ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಟೈಮ್ ಆಗೋಗಿತ್ತು ಆಲ್ರೆಡಿ. ಒಂದು 4 ಆ ಥರ, 4 ಇಲ್ಲ ಒಂದು 3:30 ಆ ಥರ ಆಗಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಸೊ ಹೊರಟ್ವಿ. ಇಲ್ಲಿ ನೋಡ್ಬೋದು ನೀವು ಆ ಕೆರೆ ಏನಿದೆ, ಆ ಕೆರೆ ಥರನೇ ಇಲ್ಲ ಫ್ರೆಂಡ್ಸ್, ಸೀರಿಯಸ್ಸಾಗಿ ನೀವು ನೋಡಿ. ಸೊ ಮರಗಳಂತೂ ಎಷ್ಟೆಷ್ಟು ಉದ್ದ ಬೆಳೆದಿದೆ, ಅದರಲ್ಲಿ ಗ್ರೀನರಿ ತುಂಬ ಹೋಗಿದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿ. ಬಟ್ ನೈಟ್ ಹೊತ್ತು ಬರೋರು ತುಂಬ ಹುಷಾರಾಗಿ ಬರಬೇಕು. ಸೊ ಅದಾದಮೇಲೆ ನಾವು ರೆಸ್ಟೋರೆಂಟ್ಗೆ ಹೋದ್ವಿ. ಇದನ್ನು ನೋಡಿದ್ವಿ, ಎಷ್ಟು ಸಖತ್ತಾಗಿದೆಯಪ್ಪ ಅಂತ. ಬಟ್ ಏನೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ಟೇಸ್ಟು. ಆರ್ಡ್ರ್ ಮಾಡಿದ್ವಿ ಅಂದರೆ ಚಿಕನ್ ಚಿಲ್ಲಿ ಬಿರಿಯಾನಿ ಮಾಡಿದ್ವಿ, ಏನು ಚೆನ್ನಾಗಿರಲಿಲ್ಲ. ಸೊ ಅದಾದಮೇಲೆ ನಮ್ಮ ಮನೆಗೆ ಚಿಕನ್ ತೊಗೊಂಡು ನಾವು ಬಂದ್ವಿ. ಸೊ ಈಗ ಬಂದ್ವಿ, 5 o'clock ಆಗಿದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿಲು. ಹಾಗೂ ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ. ಸೊ ಅದನ್ನು ಒಣಗಾಕಬೇಕು, ಮನೆಯೆಲ್ಲ ಕಸ ಗುಡಿಸ್ಬೇಕು, ಪಾತ್ರೆ ಜೋಡಿಸ್ಬೇಕು. ಚಿಕನ್ ತಂದಿದ್ದೀವಿ, ಹಾಗೆ ನೋಡೋಣ ಫ್ರೈಯೋ ಇಲ್ಲ ಬಿರಿಯಾನಿ ಯಾವ ಥರ ಅಂತ. ಸೊ ಹಾಗೆ ಬನ್ನಿ ಕಂಟಿನ್ಯೂ ಮಾಡುವೆ ಲಾಗ್. ನೋಡಿ ಹೇಗೆ ಹೊಡಿತಿದೆ ಬಿಸಿಲು. ಸೊ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು ಅಂತ ಚಿನ್ನಿ ಟೀ ಹೇಳಿದರು. ಸೊ ಟೀ ಕುಡಿದು ನನ್ನ ಡೇನ ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.